ನೋಡಿ ಜನಗಳೇ, ಇದು ಸಕಲೇಶಪುರ ತಾಲೂಕಿಂದ ಕಾಡುಮನೆ ಗ್ರಾಮಕ್ಕೆ ಇರುವಂತಹ ಹೆದ್ದಾರಿಯಾಗಿದ್ದು, ನಿನ್ನೆ ಸಂಜೆ ಅಂದರೆ ಇವತ್ತಿನ ದಿನ ಬೆಳಿಗ್ಗಿನ ಜಾವ ಇದು ರೋಡು ಕುಸಿತ ಆಗಿದೆ. ರೋಡು ಕುಸಿತ ಆಗಿ ಇದು ಯಾವ ಕಾರಣಕ್ಕೆ ರೋಡು ಕುಸಿತ ಆಗಿದೆ ಅಂದರೆ, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಪೈಪ್ ಕಾಣ್ತಿದೆಯಲ್ವಾ, ಈ ಪೈಪು ಎತ್ತಿನ ಹೊಳೆ ಯೋಜನೆಯ ಪೈಪ್ ಆಗಿದ್ದು, ಇದರಲ್ಲಿ ಈಗ ಮಳೆ ಸ್ಟಾರ್ಟ್ ಆದಮೇಲೆಯಿಂದ ನೀರಿನ ಪೂರೈಕೆ ಆಗ್ತಾ ಇದೆ. ಇದು ಲೀಕೇಜ್ ಆಗಿ ಅದೇ ನೀರಿನ ತೇವ ಜಾಸ್ತಿಯಾಗಿ ಗುಡ್ಡ ಕುಸಿತ ಆಗಿದೆ. ನೋಡಿ, ಇದು ಈ ರೀತಿಯಲ್ಲಿ ಇದೆ ನೋಡಿ. ಇದು ಏನು ಶಿರೂರಲ್ಲಿ ಆಗಿರೋ ಘಟನೆ ಸೇಮ್ ಅದಕ್ಕೆ ಹೋಲಿಕೆ ಆದಂತಹ ಘಟನೆ ಆಗಿದೆ ಪ್ರೇಕ್ಷಕರೇ. ಇದರಿಂದ ಏನು ಇದು ಯಾವುದೇ ಜೀವಹಾನಿ ಆಗಿಲ್ಲ, ಆದರೆ ತೋಟದವರಿಗೆ ಮತ್ತು ರೋಡ್ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ, ಸಂಪರ್ಕ ಕಡಿತ ಆಗಿದೆ. ದಯವಿಟ್ಟು ಯಾವುದೇ ಅವೈಜ್ಞಾನಿಕ ಕಾಮಗಾರಿಗಳಿಗೆ DC ಆಗಲಿ, AC ಆಗಲಿ, ತಹಸೀಲ್ದಾರ್ ಆಗಲಿ ತಾವುಗಳು ಒತ್ತು ನೀಡಬೇಡಿ. ಕಾಮಗಾರಿಗಳನ್ನ ಸರಿಯಾಗಿ ವೀಕ್ಷಣೆ ಮಾಡಿ ಆಮೇಲೆ ಅದಕ್ಕೆ ಅನುಮತಿ ನೀಡಿ. ಇಲ್ಲ ಅಂದರೆ ತುಂಬ ಜೀವಹಾನಿಗಳಾಗುತ್ತೆ. ಶಿರೂರಲ್ಲಿ ನಡೆದಂತಹ ಘಟನೆ ಮಾಸುವ ಮುನ್ನ ಕಾಡುಮನೆ ಗ್ರಾಮಕ್ಕೆ ಸಂಪರ್ಕದಲ್ಲಿದ್ದ ರೋಡ್ ಕುಸಿದಾಗಿದೆ. ಇದನ್ನು ಈ ದಾರಿಯನ್ನು ಯಾವ ಥರ ಯೂಸ್ ಮಾಡ್ತಿದ್ರು ಅಂದರೆ, ನಮ್ಮ ಎತ್ತಿನ ಹೊಳೆ ಇದು ಶಿರಾಡಿ ಘಾಟ್ ಬಂದಾದಾಗ ಆ ರೋಡಲ್ಲಿ ಬಿಡದೇ ಇದ್ದಾಗ ಈ ರೋಡಿಂದ ಮಾರ್ನಳ್ಳಿಗೆ ಸಂಪರ್ಕ ಕೊಡ್ತಿದ್ರು. ಬಟ್ ಈಗ ಇದು ಕೂಡ ಬಂದಾಗಿದೆ. ಈಗ ಆಲ್ರೆಡಿ ಗುಂಡ್ಯದ ರೋಡು ಕೂಡ ಬಂದಾಗಿರೋದ್ರಿಂದ ಜನಗಳು ತುಂಬ ಪರದಾಡ್ತಿದ್ದಾರೆ. ಜನಗಳಿಗೆ ರೋಡೇ ಇಲ್ದಲೆ, ಈಗ ಬಂದವರು ಹೋಗೋಕ್ಕಾಗ್ದಲೆ, ಹೋದವರು ಬರೋಕ್ಕಾಗ್ದಲೆ ಕಷ್ಟಪಡ್ತಿದ್ದಾರೆ. ಆಲ್ರೆಡಿ ಗುಡ್ಡ ಕುಸಿತ ಕೂಡ ನಿಂತಿಲ್ಲ, ಆಲ್ರೆಡಿ ಕುಸಿತನೇ ಇದೆ. ಅಲ್ಲಿ ಪೈಪಲ್ಲಿ ನೀರು ಕೂಡ ಹೋಗ್ತಿದೆ, ಮಳೆನೂ ನಿಂತಿಲ್ಲ. ಈಗ ಏನಾಗಿದೆ ಅಂದರೆ, ಈ ಹರಿವು ಏನಿದೆ, ನೀರಿನ ಹರಿವು ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಪ್ರೇಕ್ಷಕರೇ. ಇಲ್ಲಿ ನೋಡಿ, ಇದು ನೀರಿನ ಹರಿವು ನಿಂತಿಲ್ಲ. ಇದೇ ಥರ ನೀರಿನ ಹರಿವಿದ್ದರೆ ಇನ್ನೂ ಕೂಡ ಗುಡ್ಡ ಕುಸಿಯುತ್ತೆ, ರೋಡುಗಳು ಕುಸಿಯುವ ಸಂಭವ ಇದೆ. ದಯವಿಟ್ಟು ಇದನ್ನು ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಿ ಇನ್ನು ಯಾವುದೇ ರೀತಿಯ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಒತ್ತು ನೀಡಬೇಡಿ. ಕಾಮಗಾರಿಗಳನ್ನ ವೀಕ್ಷಿಸಿ ಸರಿಯಾಗಿದೆಯಾ ನೋಡಿ. ಈ ಎತ್ತಿನ ಹೊಳೆ ಯೋಜನೆ ಆದಾಗ ಸ್ಟಾರ್ಟಿಂಗಲ್ಲೇ ನಾವು ಹೇಳ್ತಿದ್ದೀವಿ, ಇದು ಅವೈಜ್ಞಾನಿಕ ಕಾಮಗಾರಿ ಇದೆ, ರೋಡ್ ಸೈಡಲ್ಲಿ ಪೈಪ್ ಹಾಕ್ತಿದ್ದಾರೆ, ರೋಡ್ ಕೆಳಗಡೆ ಪೈಪ್ ಹಾಕ್ತಿದ್ದಾರೆ. ಗಮನಿಸಿ, ಯಾರೂ ಕೂಡ ಗಮನಿಸಿಲ್ಲ. ಬಟ್ ಯಾವುದೇ ರೀತಿಯ ಜೀವ ಹಾನಿ ಆಗಿಲ್ಲ, ಅದೊಂದು ಸಂತೋಷದ ವಿಷಯ. ಬಟ್ ಇಲ್ಲಿ ನೋಡಿ, ಒಂದು ಕೊಳ ಸಂಪೂರ್ಣವಾಗಿ ಒಂದು ಕೊಳ ಮುಚ್ಚೋಗಿದೆ. ಇದೇ ಎಲ್ಲಾದರೂ ಬೆಳಗಿನ ಟೈಮಲ್ಲಿ ಆಗಿದ್ದಿದ್ರೆ ಎಷ್ಟೋ ಜೀವಗಳಿಗೆ ಹಾನಿ ಆಗೋದು, ಎಷ್ಟೋ ಜನ ಮಣ್ಣು ಅಡಿಗೆ ಹೋಗೋರು, ಎಷ್ಟೋ ಗಾಡಿಗಳು ಕೆಳಗಡೆ ಹೋಗೋ. ಯಾಕಂದರೆ ಈಗ ಆಲ್ರೆಡಿ ಇವತ್ತು ಬಂದಾಗಿರೋದ್ರಿಂದ, ಯಾವುದು ಶಿರಾಡಿ ಘಾಟ್ ಬಂದಾಗಿರೋದ್ರಿಂದ ಈ ರೂಟಲ್ಲಿ ಗಾಡಿಗಳು ಬಿಡೋಕ್ಕೆ ತುಂಬ ಚಾನ್ಸಸ್ ಇದ್ವು. ಬಟ್ ಇದು ಬೆಳಿಗ್ಗಿನ ಜಾವ ಆಗಿರೋದ್ರಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ದಯವಿಟ್ಟು ಇದನ್ನು ಗಮನಿಸಬೇಕು. ಇನ್ನೂ ಈ ಥರ ಅವೈಜ್ಞಾನಿಕ ಕಾಮಗಾರಿ ಆಗದಂಗೆ ನೋಡ್ಕೋಬೇಕು. ನೋಡಿ, ಈಗ ಆಲ್ರೆಡಿ ಮತ್ತು ಕುಸಿತಾನೇ ಇದ್ದೇವೆ, ನಾವು ನಿಮಗೆ ಲೈವ್ ಆಗಿ ತೋರಿಸ್ತಿದ್ದೀವಿ. ಮತ್ತು ಗುಡ್ಡ ಕುಸಿಯೋದು ನಿಂತಿಲ್ಲ, ಕುಸಿತಾನೇ ಇದೆ. ಇದು ಎಲ್ಲಿವರೆಗೂ ಕುಸಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದೇ ಥರ ಮಳೆ ಬಂದರೆ ಮತ್ತು ಕುಸಿಯುವಿಕೆ ಜಾಸ್ತಿ ಆಗ್ಬೋದು. ಪೈಪು ಕೂಡ ಕೆಳಗಡೆ ಬೀಳೋಕ್ಕೆ ತುಂಬ ಚಾನ್ಸಸ್ ಇದ್ದಾವೆ. ದಯವಿಟ್ಟು ಇದನ್ನು ಗಮನ ಹರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಊರಿನವರು, ಅದೇ ರೀತಿ ಗಾಡಿಯ ಡ್ರೈವರ್ಗಳಾಗಲಿ, ನಮ್ಮ ಸಕಲೇಶಪುರ ತಾಲೂಕಿನ ಎಲ್ಲ ಜನಗಳಿಂದ ಕಳಕಳಿಯ ಪ್ರಾರ್ಥನೆ.